ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೇತನ್ ಗೇಮಿಂಗ್ ಕನ್ನಡಿಗ. ನಾನು ಇವತ್ತು ಏನು ತೋರ್ಸಕ್ಕೆ ಬಂದಿದ್ದೀನಪ್ಪ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗೇ ಇರುತ್ತೆ, ಟೈಟಲು ತಮ್ಮನೇಲಿ ನೋಡಿ. ನಾನು ಇವತ್ತು ತೋರ್ಸಕ್ಕೆ ಬಂದಿರೋದು ಅಶ್ವಮೇಧ ಕ್ಲಾಸಿಕ್ ಬಸ್ಸು. ಈ ಅಶ್ವಮೇಧ ಕ್ಲಾಸಿಕ್ ಬಸ್ಸು KSRTC ಅವರು ಇವಾಗ ತಾನೇ ರೀಸೆಂಟಾಗಿ ರಿಲೀಸ್ ಮಾಡಿರೋದು. ನೀವು ನೋಡ್ಬೋದು, ಇದು ಆಲ್ಮೋಸ್ಟು ರಿಯಲಿಸ್ಟಿಕ್ ಬಸ್ ಥರನೇ ಇದೆ. ಇದನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಗೇಮಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಫುಲ್ ವೀಡಿಯೋ ನೋಡಿ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆಲಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಯಾರಿಗಿಂತ ಫಸ್ಟ್ ನೋಡ್ಬೋದು, ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ. ಇವಾಗ ವೀಡಿಯೋ ಕಡೆ ಹೋಗೋಣ. ನೀವು ನೋಡ್ಬೋದು, ಇದು ಬಂದು ಅಶ್ವಮೇಧ ಮಾಮೂಲಿ ರಿಯಲಿಸ್ಟಿಕ್ ಬಸ್ ಥರನೇ ಇದೆ. ಇದು ಬಂದು ETS ಲೆವೆಲಲ್ಲಿದೆ ಮಾತ್ರ ಮೋಡು. ನೀವು ನೋಡ್ಬೋದು ಎಲ್ಲ ಫುಲ್ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಆಮೇಲೆ ಸ್ಟಿಕ್ಕರಿಂಗು, ವೀಲು ಮತ್ತು ಇಂಜಿನ್ ನೋಡಿ. ಇಲ್ಲಿ ಇಂಜಿನ್ ರೀತಿ ಇಲ್ಲಿ ಸೈಲೆನ್ಸರ್ ನೋಡಿರ್ಬೋದು ನೀವು ಅಶ್ವಮೇಧ ಬಸ್ಸಲ್ಲಿ ಮುಂದೆ ಇದೆ ಸೈಲೆನ್ಸರು, ಅದೇ ರೀತಿ ಕೊಟ್ಟಿರೋಂಥದ್ದು. ಆಮೇಲೆ ಮಿರರು ಕತ್ಲಾಗಿದೆ, ಏನು ಕಾಣಿಸ್ತಲ್ಲ ಅಷ್ಟು ಕ್ಲೀನಾಗಿ. ಮತ್ತು ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಮತ್ತು ಹೂನಾರ ಹೊಸ ಗಾಡಿ, ಇನ್ನೂ ನಂಬರ್ ಪ್ಲೇಟ್ ಆಗಿಲ್ಲ. ಆಮೇಲೆ ಒಳಗಡೆ ನೀವು ಇಂಟೀರಿಯರ್ ನೋಡೋದಾದರೆ ಈ ರೀತಿ ಇದೆ, ನೋಡ್ಬೋದು. ನಾರ್ಮಲ್ ರಿಯಲ್ ಬಸ್ಸಲ್ಲಿ ಆ ಥರ ಇದೆ, ಆ ರೀತಿ ಇದೆ. ಸಿಂಗಲ್ ಡ್ರೈವರ್ ಬಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ನೋಡಿ ಕಂಡಕ್ಟರ್ ಮಿಷಿನ್ ಇದೆ, ಅಂದರೆ ಟಿಕೆಟ್ ಮಿಷಿನು. ಇವಾಗ ಅಶ್ವಮೇಧಕ್ಕೆಲ್ಲ ಸಿಂಗಲ್ ಡ್ರೈವರ್ ಬರ್ತಾರೆ, ಅವರೇ ಟಿಕೆಟು ಮತ್ತು ಡ್ರೈವರ್ ಎರಡು ಅವರೇ ಮಾಡ್ತಾರೆ. ಆಮೇಲೆ ಒಂದು ಗಣಪತಿ ಫೋಟೋ ಇರೋಂಥದ್ದು. ಆಮೇಲೆ SN ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಲೋಗೋ. ಮತ್ತು 3 ಆ್ಯನಿಮೇಷನ್ಸ್ ಕೀ ಕೊಟ್ಟಿದ್ದಾರೆ. 3 ಆ್ಯನಿಮೇಷನ್ಸ್ ಕೀ ಏನಪ್ಪ ಇದೆ ಅಂದರೆ, ಆ್ಯನಿಮೇಷನ್ ನಂಬರ್ 1 ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಇದೆಯಲ್ಲ 2 ಓಪನ್ ಆಗ್ತವೆ. ಮತ್ತು ಇಲ್ಲಿ ಕರ್ನಾಟಕ ಥರ ಫ್ಲ್ಯಾಗ್ ಇದೆ ನೋಡಿ, ಅಂದರೆ ಎಲ್ಲೋ ವೈಟು ಪಟ್ಟಿಗಳು ಬರ್ತವೆ. ನೀವು ಹೆಡ್ಲೈಟ್ ಆನ್ ಮಾಡಿದ್ರೆ ಇವೆರಡು ಲೈಟು ನಂಬರ್ ಪ್ಲೇಟ್ ಅಂತ ಇರೋ 2 ಲೈಟು ಮತ್ತು ಹೆಡ್ಲೈಟ್ಗಳು, ಮತ್ತು ಹಿಂದ್ಗಡೆ ಪಾರ್ಕಿಂಗ್ ಲೈಟು ಆನ್ ಆಗುತ್ತೆ. ನೀವು ಇಂಡಿಕೇಟರ್ ಆನ್ ಮಾಡಿದ್ರೆ ಒಂದು ಸೈಡ್ ಇಂಡಿಕೇಟರು, ಡಬಲ್ ಸೈಡ್ ಇಂಡಿಕೇಟರು ಎಲ್ಲ ಕ್ಲಿಯರಾಗಿ ಆನ್ ಆಗುತ್ತೆ. ಆಮೇಲೆ ಆ್ಯನಿಮೇಷನ್ 2 ಕ್ಲಿಕ್ ಮಾಡಿದ್ರೆ ಮುಂದ್ಗಡೆ ಇಂಜಿನ್ ಬಾಕ್ಸ್ ಓಪನ್ ಆಗುತ್ತೆ ನೋಡಿ, ಇಂಜಿನ್ ಬಾಕ್ಸು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿದೆ ನೋಡಿ, ಹಿಂದೆ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಓಪನ್ ಮಾಡಿದ್ರೆ ಮ್ಯಾಪ್ ತೋರಿಸುತ್ತೆ. ಆಮೇಲೆ ಒಳಗಡೆ ಇಂಟೀರಿಯರ್ ನೋಡ್ಬೋದು ನೀವು, ಎಲ್ಲ ಫುಲ್ ಕ್ಲಿಯರಾಗಿ ಕ್ಲೀನಾಗಿ ರಿಯಲ್ ಬಸ್ಸಲ್ಲಿ ಯಾವ ಥರ ಇದೆ ಅದೇ ಥರ ಕೊಟ್ಟಿದ್ದಾರೆ. ಇದು ಬಂದು ಸ್ಪೀಡು 201 ತನಕ ಹೋಗುತ್ತೆ, ನೋಡ್ಬೋದು ನೀವು. ಹಾಗಂದರೆ ಡೌನ್ಲೋಡ್ ಮಾಡಿ ಪ್ಲೇ ಮಾಡಿ. ಬ್ರೇಕಿಂಗು ಎಲ್ಲ, ಬ್ರೇಕಿಂಗ್ ಸ್ವಲ್ಪ ಡಿಸೇಬಲ್ ಇದೆ. ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಚೆನ್ನಾಗಿದೆ. ಬ್ರೇಕ್ ಸ್ವಲ್ಪ ಸ್ಲೋ ಇದೆ, ಬ್ರೇಕ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಆಮೇಲೆ ನೀವು ಡೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೀನಾಗಿ ಡೋರ್ ಓಪನ್ ಆಗುತ್ತೆ. ವೈಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಬಲ್ ವೈಫರು ಕ್ಲೀನಾಗಿ ವರ್ಕ್ ಆಗುತ್ತೆ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಮುಂದೆ ವೀಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೊನ್ನೆ ಯಾವ ಥರ ಮಾಡಪ್ಪ ಅಂದರೆ, ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕ್ ಕೊಡ್ತೀನಿ. ಅದನ್ನು ಮೋಡ್ ಲಿಂಕ್ ಕೊಡ್ತೀನಿ, ಡೌನ್ಲೋಡ್ ಲಿಂಕ್ ಕೊಡ್ತೀನಿ. ಅದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ವಿಡಿಯೋ ಬರುತ್ತೆ. ಈ ವಿಡಿಯೋ ಲೈಕ್ ಕೊಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಆಮೇಲೆ ಮೋಡ್ ಅಂತ ಹೇಳಿ ಮೋಡ್ ಕ್ಲಿಕ್ ಮಾಡಿ. ಆಮೇಲೆ ಲಿಂಕ್ ಅಂತ ಇದೆ, ಆ ಲಿಂಕ್ ಕ್ಲಿಕ್ ಮಾಡಿ. ವಿಡಿಯೋ ಪಾಸ್ವರ್ಡ್ ಇದೆ ನೋಡ್ಕೊಂಡು ಬರಬೇಕು. ಆ ಪಾಸ್ವರ್ಡ್ ಹೇಳಂಗಿಲ್ಲ. ಆಮೇಲೆ ಇಮೇಲ್ ಅಂತ ಇದೆ, ರೆಡಿ ಮಾಡಿ. ಪಾಸ್ವರ್ಡ್ ಹೇಳಂಗಿಲ್ಲ, ಪಾಸ್ವರ್ಡ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡಿ. ಥ್ಯಾಂಕ್ ಯು. ಈ ಡೌನ್ಲೋಡ್ ಇವಾಗ ಡೌನ್ಲೋಡ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ಇದು ಯಾರು ಅಂತ ಇರುತ್ತೆ, ನಾನು ಮಾಡಿದ್ದೀನಿ. ನಿಮ್ಗೆ ಅಂದರೆ ಗೂಗಲ್ ಅಕೌಂಟ್ ಯಾರು ಕೊಡಬೇಕು ನೋಡಿ ಹೇಳಿದೆ. ಬೇರೆ ಡೌನ್ಲೋಡ್ ಲಿಂಕ್ ಕೇಳಿರೋದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ತೀನಿ, ಇದು ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಮೇಲೆ ಲೈಕ್ ಅಂತ ಅದನ್ನು ಕ್ಲಿಕ್ ಮಾಡಿ. ಡೌನ್ಲೋಡ್ ಸೇವ್ ಮಾಡಿ. ಲೈಕ್ ಅಂತ ಸೇವ್ ಆಗುತ್ತೆ, ನೋಡಬೇಕು. ರಿಸೆಟ್ ಮಾಡಿ. ಹಾಗಾಗಿ ಡೌನ್ಲೋಡ್ ಮಾಡಿ ಮಾಡಿ ಇಲ್ಲಿ ಮಾಡಿ. ಆಮೇಲೆ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಗ್ತಾ ಇದೆ ನೋಡಿ, ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಲೈಕ್ ಅಷ್ಟೊಂದು ಡೌನ್ಲೋಡ್ ಫೈಲ್ ಡೌನ್ಲೋಡ್ ಆಗಿದೆ ನೋಡಿ. ಡೌನ್ಲೋಡ್ ಆಗಿ ನಮಗೆ ಡೆಟಾಪ್ ಬರುತ್ತೆ. ಈ ಡೌನ್ಲೋಡ್ ಮಾಡಿದ ಮೇಲೆ ಈ ಡೆಟಾಪ್ ಡೌನ್ಲೋಡ್ ಮಾಡಬೇಕು ಅಂತ ಆಮೇಲೆ ಆ ಡೆಟಾಪ್ ಓಪನ್ ಮಾಡಿದ್ರೆ ಡೌನ್ಲೋಡ್ ಅಂತ ಮಾಡಿ. ಡೌನ್ಲೋಡ್ ಕ್ಲಿಕ್ ಮಾಡಿ, ಮೇಲೆ ಸ್ಕ್ರಾಲ್ ಮಾಡಿ, ನೋಡಿ ಲೈಕ್ ಅಷ್ಟೊಂದು ಕ್ಲಿಕ್ ಮಾಡಿ ಈ ಟಾಪ್ ಬರುತ್ತೆ. ಆಮೇಲೆ ಅಲ್ಲಿ ಮೇಲ್ಗಡೆ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ. ಕಟ್ ಮಾಡಿ ಡೌನ್ಲೋಡ್ ಕ್ಲಿಕ್ ಮಾಡಿ. ಡಿವೈಸ್ ಕ್ಲಿಕ್ ಮಾಡಿ. ಡಿವೈಸ್ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿ ಗೇಮ್ ಓಪನ್ ಮಾಡಬೇಕು. ಈ ರೀತಿ ಗೇಮ್ ಓಪನ್ ಮಾಡಿದ್ರೆ ಈ ತರ ಮೋಷನ್ ಇದೆ, ಮೋಷನ್ ಕ್ಲಿಕ್ ಮಾಡಿ. ಈ ರೀತಿ ಇದೆ, ಇಲ್ಲಿ ಬಂದು ಎಲ್ಲ ಯೂಸ್ ಫೈಲ್ ಅಷ್ಟು ಕೊಡಬೇಕು. ಮತ್ತೆ ಇಲ್ಲಿ ಓಪನ್ ಮಾಡಿ, ಆಮೇಲೆ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಡಿವೈಸ್ ಗ್ಯಾಲರಿ ನೀವು ಸೆಟಪ್ ನೋಡಿ, ಇಲ್ಲಿ ಇಲ್ಲಿ ಲಿಂಕ್ ಇಮೇಲ್ ಸ್ಕ್ರಾಲ್ ಮಾಡಿ ನೋಡಿ, ಇದೆ ನಾವು ಅಲ್ಲಿ ಅಂದರೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಡೌನ್ಲೋಡ್ ತುಂಬ ಫೈಲ್ ಇರುತ್ತೆ ಗೊತ್ತಾಗಲ್ಲ, ಅದರಿಂದ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನಿಮಗೆ ಆಫರ್ ಇದೆ ಅಂತ ಎಕ್ಸ್ಟ್ರಾ ಮಾಡೋದು ನೋಡಿ. ಎಲ್ಲ ಕ್ಯಾಶ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ ಅಮೌಂಟ್ ಹೋಗಿ ಬಂದು ನೋಡಿ, ನೋಡ್ಬೋದು ಗ್ಯಾರೇಜ್ ಹೋಗಿ